ಇದೆಲ್ಲದ ಜೊತೆ ನೋಡಿ ಎಲ್ಲೋ ಕಡೆಗೆ ಈ ಗೊಂದಲಗಳು ಇದ್ದೇ ಇದೆ. ಯಾರು ಯಾರಿಗೆ ಪರ್ಮಿಷನ್ ಕೊಟ್ಟರು, ಯಾರಿಗೆ ಲೆಟರ್ ಕೊಟ್ಟರು, ಏನು ಎತ್ತ, ಯಾರು ತೋರಿಸಿದ್ದು ಸತ್ಯ? ಈ ನಡಾವಳಿನಲ್ಲಿ ಏನವರು ನಿರ್ಧಾರ ಮಾಡಿದ್ರು ಅದು ಸತ್ಯನಾ, ಅಥವಾ ಏನಾದರೂ ಪರಮೇಶ್ವರ್ ಅವರು ತೋರಿಸಿದ ಸತ್ಯನಾ, ಅಥವಾ ಇವರು ಏನೇ ಆ ಸಂಸ್ಥೆ ಏನಿದೆಯಲ್ಲ ಅದು ಗೌರಿಶಂಕರ ಟ್ರಸ್ಟ್ ಏನಿದೆಯಲ್ಲ ಆ ಟ್ರಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲೇ ಎಲ್ಲೋ ಒಂದು ಕಡೆಗೆ ಹೆದರಿಕೆ ಬೆದರಿಕೆಗಳನ್ನು ಹಾಕಿ ಇವರು ಎಲ್ಲೋ ವಿರುದ್ಧ ಮಾತಾಡಲಿಕ್ಕೆ ಮಾಡಿದ್ದಾರೆ, ಮುಚ್ಚಳಿಕೆ ಬರ್ಸ್ಕೊಂಡ್ರು, ಈ ರೀತಿ ಇದೆಯಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಲತಾ ಅವ್ರು ಏನು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ತಪ್ಪು ಮಾಡಿದೆ ಅಂದರೆ ಸರ್ಕಾರದ ನಡೆ ಇದೆಯಲ್ಲ ಅದರ ಬಗ್ಗೆ ಅನುಮಾನಗಳಿವೆ ಅನ್ನುವಂಥ ಮಾತನ್ನು ಸಂಸದೆ ಸುಮಲತಾ ಹೇಳ್ತಾರೆ. ಧ್ವಜ ವಿಚಾರದಲ್ಲಿ ಸರ್ಕಾರದ ನಡೆ ಇದೆಯಲ್ಲ ಅದರಲ್ಲಿ ಏನೋ ಒಂದಿಷ್ಟು ಸಂಶಯಗಳಿದೆ, ಆ ನಡೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹ್ಯಾಂಡಲ್ ಮಾಡಿದ ರೀತಿಯೇ ತಪ್ಪು, ಇದು ಸತ್ಯ. ಇದು ಹ್ಯಾಂಡಲ್ ಮಾಡೋ ರೀತಿ ಇದಲ್ಲ. ಇದನ್ನು ಭಾಳ ಸುಸೂತ್ರವಾಗಿ ಇದನ್ನು ಬಗೆಹರಿಸ್ಬೋದಾಗಿತ್ತು. ರಾತ್ರೋರಾತ್ರಿ ಬೆಳಗಿನ ಜಾವ 3 ಕಾಲಿಗೆ ಹೋಗಿ ತೆಗೆಸುವಂಥದ್ದೇನಿತ್ತು? ಮೊದಲು ನೀವು ಹನುಮತ್ ಧ್ವಜ ಹಾರಿಸೋಕೆ ಅವಕಾಶ ಮಾಡಿಕೊಟ್ಟು ಅದಾದಮೇಲೆ 26 ರಾಷ್ಟ್ರಧ್ವಜ ಹಾರಿಸಿ, 26 ರಾಷ್ಟ್ರಧ್ವಜವನ್ನು ಕೆಳಗಡೆ ಇಳಿಸಿ, ಅದಾದಮೇಲೆ ಮತ್ತೆ ಹನುಮತ್ ಧ್ವಜ ಏರಿಸಿ, ಅದನ್ನು 2 ದಿವಸ ಬಿಟ್ಟು ಇದಕ್ಕಿದ್ದಂಗೆ ಮಾರನೇ ದಿವಸ ಬೆಳಗಿನ ಜಾವ 3 ಬಂದು ತೆಗೆಸೋದೇನಿತ್ತು? ಎಲ್ಲವೂ ಕೂಡ ಅನುಮಾನ. ಇದೇ ಅನುಮಾನವನ್ನು ಸುಮಲತಾ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಸುಮಲತಾ ಅವರು. ಹನುಮತ್ ಧ್ವಜ ಪ್ರಕರಣ ತುಂಬ ಜೋರಾಗಿ ಆಗ್ತಾ ಇದೆ, ಇನ್ನು ಕಡೆಗೆ ಲಾಠಿ ಚಾರ್ಜ್ಗಳಾಗ್ತಾ ಇದೆ, ಧರಣಿ ಆಗ್ತಾ ಇದೆ. ಸಂಸದೆಯಾಗಿ ನೀವು ಇವತ್ತಿನ ಪ್ರಕರಣವನ್ನು ಯಾವ ರೀತಿ ನೋಡ್ತಾ ಇದ್ದೀರಿ? ನೋಡಿ, ಇದನ್ನು ಹ್ಯಾಂಡಲ್ ಮಾಡಿರೋ ರೀತಿ ಇದೆಯಲ್ಲ ಅದು ತುಂಬ ತಪ್ಪಾಗಿದೆ. ನಾನು ಮೊನ್ನೆ ಅಷ್ಟೇ ನನ್ನ ಇದರಲ್ಲೂ ನಾನು ನನ್ನ ಒಪಿನಿಯನ್ನ ನಾನು ಶೇರ್ ಮಾಡಿಕೊಂಡಿದ್ದೆ ಸೋಷಿಯಲ್ ಮೀಡಿಯಲ್ಲಿ. ಪ್ಲಸ್ ನಾನು ಮಾತಾಡಿದ್ದೆ, ಮೆಸೇಜ್ ಮಾಡಿದ್ದೆ ಅಲ್ಲಿ ಜಿಲ್ಲಾಡಳಿತ DC ಅವ್ರಿಗಿರ್ಬೋದು, SP ಅವ್ರಿಗಿರ್ಬೋದು. ಇದನ್ನು ತುಂಬ ನೀವು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ನೀವು ಹ್ಯಾಂಡಲ್ ಮಾಡಬೇಕಾಗಿದೆ. ಇಟ್ ಈಸ್ ನಾಟ್ ಜಸ್ಟ್ ಒಂದು ಲೆಟರ್. ಇಂಗ್ಲೀಷಲ್ಲಿ ಒಂದು ಫ್ರೇಸ್ ಯೂಸ್ ಮಾಡ್ತಾರೆ, ದೇರ್ ಇಸ್ ಅ ಲೆಟರ್ ಆಫ್ ದ ಲಾ ಆ್ಯಂಡ್ ದೇರ್ ಇಸ್ ಅ ಸ್ಪಿರಿಟ್ ಆಫ್ ದ ಲಾ. ಸೊ ಪ್ರತಿಯೊಂದು ಸಿಚುವೇಶನ್ಗೆ ಒಂದೇ ಇದು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ನೀವು ಅಲ್ಲಿ ಸೆನ್ಸಿಟಿವಿಟೀಸ್ನ ಅರ್ಥ ಮಾಡಿಕೊಂಡು ಆ ರೀತಿ ನಡ್ಕೊಳ್ಬೇಕಾಗಿತ್ತು. ಈಗ ಫಾರ್ ಇನ್ಸ್ಟೆನ್ಸ್ ನಾನು ಕೇಳೋದು ಇಷ್ಟೇ, ಐ ಡೋಂಟ್ ವಾಂಟ್ ಟು ಇದನ್ನು ತುಂಬ ರಾಜಕೀಯವಾಗಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಏಕೆಂದರೆ ಇಟ್ ಈಸ್ ಬಿಗ್ಗರ್ ದೆನ್ ದ್ಯಾಟ್ ಅನ್ನೋದು ನನ್ನ ಅನಿಸಿಕೆ. ಈಗ ಒಂದು 6 ದಿನಗಳ ಹಿಂದೆಯೇ ಈ ಒಂದು ಆ ಧ್ವಜವನ್ನು ಅವರು ಅಲ್ಲಿ ಹಾರಿಸಿರ್ತಾರೆ. 6 ದಿನ ಮತ್ತೆ ಏನಕ್ಕೆ ಸುಮ್ಮನೆ ಇದ್ರಿ ನೀವು? ಇಫ್ ಯು ಅವರ್ ವೆರಿ ಶ್ಯೂರ್ ಇದಕ್ಕೆ ನೀವು ಕ್ರಮ ತಗೋಬೇಕು ಅಥವಾ ಇದು ತುಂಬ ಇಲ್ಲೀಗಲಾಗಿ ಅವ್ರು ಮಾಡಿದ್ದಾರೆ ಅಂತ ಅನಿಸಿದರೆ 6 ದಿನಗಳು ಎಲ್ಲರೂ ಏನು ಮಾಡ್ತಿದ್ರಿ?